ಹರಿಕಾ 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 ಏನಾಯ್ತೆ ಹೇಳೆ. ನೋಡ್ಕೋಬೇಕಲ್ವಾ ಹರಿಕಾ? ಅಯ್ಯೋ ಹಾರಿಕಾ ಅಮ್ಮ ಏನಿಲ್ಲ ಅದಕ್ಕೆ ನಡೀತಾ ಹಾಗೆ ಬಿದ್ಬಿಟ್ಲು. ಏನಾಗಿಲ್ವಲ್ಲ? ಏನೂ ಆಗಿಲ್ಲ ಅತ್ತೆ. ಹಾ ಚೆನ್ನಾಗಿದೆ. ವಸು ಅವ್ರಿಗೆ ದುಡ್ಡು ಕೊಡು. ಒಡವೆ ಹುಷಾರಾಗಿ ತಿಡು ವಸು. ನಾಳೆ ಪೂಜೆ ಆದ್ಮೇಲೆ ಅವ್ರ ಒಡವೆನ ಅವ್ರಿಗೆ ಕೊಟ್ಬಿಡು. ಸರಿ ಅತ್ತೆ. ನನ್ನ ಹತ್ರ ಏನಾದ್ರೂ ಅಷ್ಟು ಒಡವೆ ಇದ್ದಿದ್ರೆ ಈ ಮನೆಗ್ ಬರ್ತಾನೇ ಇರ್ಲಿಲ್ಲ. ಅಮ್ಮ ಹೇಳ್ದಂಗೆ ಮಾಡಿದ್ಯಾ ತಾನೆ? ಮಾಡಿದೀನಮ್ಮ. ಅಸಲಿ ಒಡವೆನ ನನ್ನ ಹತ್ರ ಇಟ್ಕೊಂಡು ನಕಲಿ ಒಡವೆನ ಅವ್ರಿಗೆ ಕೊಟ್ಟಿದ್ದೀನಿ. ಇಲ್ಲಿದೆ ತಗೊಳ್ಳಿ. ಒಳ್ಳೆ ಕೆಲ್ಸ ಮಾಡಿದ್ಯಾ. ನಿನ್ ಕೈಗುಣ ತುಂಬಾ ಚೆನ್ನಾಗಿದೆ. ಎಲ್ರ ಗಮನ ಬೇರೆ ಕಡೆ ಹೋಗ್ತಿದ್ದಂಗೆ ಕೆಲ್ಸ ಮುಗಿಸ್ದೆ. ತಗೋ ಇದನ್ನ ನೀನ್ ಮಾಡಿದ ಕೆಲ್ಸಕ್ಕೆ. ಕಷ್ಟಪಟ್ಟು ಒಡವೆ ಕದಿದ್ದಕ್ಕೆ ಬರೀ ಸ್ವಲ್ಪ ಸ್ವಲ್ಪ ಕಾಸು ಕೊಡ್ತಿರಲ್ಲಮ್ಮ. ಹಾ ನಮ್ಮ ಆಸ್ತಿ ಪೂರ್ತಿ ಬರ್ಕೊಡ್ಬೇಕು ಅಂತೀಯ ಏನೋ? ಕೊಟ್ಟಿದ್ರಲ್ಲಿ ತೃಪ್ತಿ ಪಟ್ಕೋ. ಇಲ್ಲ ಅಂದ್ರೆ ಒಡವೆ ಕದ್ದಿದ್ಯಾ ಅಂತ ನಿನ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಂತ ಕೆಲಸ ಮಾಡ್ಬೇಡಮ್ಮ, ಬರ್ತೀನಿ. ಅಸಲಿ ಒಡವೆ ನಮ್ ಕೈಗೆ ಬಂತು ಕಣೆ. ಹೌದು ಆಂಟಿ, ಅನ್ಕೊಂಡಂಗೆ ಒಡವೆ ಕದ್ದಿದೀವಿ. ಇದನ್ನ ಮುಚ್ಚಿಟ್ಟು ನಾಳೆ ವಸ್ಸು ಅಕ್ಕಂಗೆ ಹಿಂಸೆ ಕೊಡ್ಬೇಕು. ನಾಳೆ ಅವಳು ಅಳೋವರೆಗೂ ಬಿಡಬಾರ್ದು ಕಣೆ. 3 ಕೆರೆ ನೀರ್ ಕುಡಿಸ್ಬಿಡ್ಬೇಕು. ವಸ್ಸು ಅಕ್ಕ ಈ ಜನ್ಮದಲ್ಲಿ ಮತ್ತೆ ನಮ್ ತಂಟಕ್ ಬರ್ದೇ ಇರೋ ಹಾಗೆ ಮಾಡ್ಬೇಕಂಟಿ. ನಾಳೆ ಆಗೋ ಅವಮಾನ ಹೇಗಿರ್ಬೇಕು ಅಂದ್ರೆ ವಸ್ಸು ಅಕ್ಕ ನಮ್ ಕಡೆ ನೋಡೋದಕ್ಕೂ ಹೆದರ್ಕೋಬೇಕು. ನಿನ್ನ ನನ್ನನ್ನ ಆ ವಸು ಎಷ್ಟು ಸಲ ಹೊಡೆದಿದ್ದಾಳೆ. ನಾಳೆ ಎಲ್ಲದಕ್ಕೂ ಸೇಡ್ ತೀರ್ಸ್ಕೋಬೇಕು. ಸಾಧ್ಯ ಆದ್ರೆ ನಾನು ಆ ವಸು 2 ಕೆನೆಗೂ ಬಾರಿಸ್ತೀನಿ. ನೀನ್ ದೊಡ್ಡವಳಾಗಿರೋದ್ರಿಂದ ವಸ್ಸು ಅಕ್ಕಂಗೆ ಹೊಡಿಬಹುದು. ನನಗ ಅದೃಷ್ಟ ಇಲ್ಲ ಆಂಟಿ. ನಾನ್ ಕೈಯಿಂದ ಹೊಡೆದ್ರೆ ನೀನ್ ಮಾತಿಂದ ಹೊಡಿಯೇ. ಮೈ ಮೇಲಾಗೋ ಗಾಯಕ್ಕಿಂತ ಮನ್ಸಿನ ಮೇಲಾಗೋ ಗಾಯ ತುಂಬಾ ದೊಡ್ಡದು. ವಸು ನರಳಿ ನರಳಿ ಸಾಯ್ತಾಳೆ. ಹೌದು ಆಂಟಿ, ವಸ್ಸು ಅಕ್ಕನ್ನ ನಾಳೆ ಮಾತಿಂದನೇ ಟಾರ್ಚರ್ ಕೊಡ್ತೀನಿ. ತಲೆ ಎತ್ತದೇ ಇರೋ ಹಾಗೆ ಮಾಡ್ತೀನಿ. ನಡಿ, ಆ ವಸುಗೆ ಗೊತ್ತಾಗದೆ ಇರೋ ತರ ಈ ಒಡವೆನೆಲ್ಲ ಮುಚ್ಚಿಡ್ಬೇಕು. ನಡಿ ನಡಿ. ಏನಾಯ್ತು ವಸು? ಒಡವೆಗೇನೋ ಜಿಡ್ ಅಂಟ್ಕೊಂಡಿದೆ ಅಕ್ಕ. ಈಗಷ್ಟೇ ತಾನೇ ಈ ಒಡವೆಗೆಲ್ಲ ಪಾಲಿಶ್ ಮಾಡಿಸಿದ್ವಿ. ಏನ್ ಅಂಟ್ಕೊಂಡಿದೆ?
ಇದು ಚಿನ್ನದ ಒಡವೆ ಅಲ್ಲ ಅಕ್ಕ, ನಕಲಿ ಒಡವೆ. ಹೌದು ವಸು, ಇದು ನಕಲಿ ಒಡವೆಗಳೇ. ನಾವು ಪಾಲಿಶ್ ಮಾಡ್ಸಕ್ ಕೊಟ್ಟಿದ್ದು ಬಂಗಾರದ ಒಡವೆಗಳಲ್ವಾ? ಪಾಲಿಶ್ ಮಾಡಿರೋ ವ್ಯಕ್ತಿ ನಮ್ಮ ಒಡವೆನ ಬದಲಾಯಿಸಿರ್ಬೇಕಕ್ಕ. ಈ ಒಡವೆಗಳನ್ನ ನಮಗ್ ಕೊಟ್ಟು ಚಿನ್ನದ ಒಡವೆಗಳನ್ನ ಅವ್ನು ತಗೊಂಡು ಹೋಗಿದ್ದಾನೆ. ಅದ್ ಹೇಗ್ ಮಾಡ್ತಾನೆ? ಅಲ್ದೆ ನಾವೆಲ್ಲರೂ ಅಲ್ಲೇ ಇದ್ವಿ ಅಲ್ವಾ ವಸು? ಯಾವಾಗ ಬದಲಾಯಿಸ್ತಾ? ಅಕ್ಕ, ಒಂದ್ಸಲ ಅವನಿಗೆ ಫೋನ್ ಮಾಡಕ್ಕ. ಇಟ್ಕೋ. ಅವನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ವಸು. ಡೌಟೇ ಇಲ್ಲಕ್ಕ, ಇದು ಅವನದೇ ಕೆಲ್ಸ. ಅವನು ಒಡವೆ ಕದ್ದಿದ್ದಾನೆ. ಇವಾಗ ಏನ್ ಮಾಡೋದು ವಸು? ಈಗ್ಲೇ ಅವನ್ನ ಹಿಡಿಬೇಕಕ್ಕ. ಜಾಸ್ತಿ ದೂರ ಹೋಗಿರಲ್ಲ, ಈಗ್ಲೇ ಹೋದ್ರೆ ಸಿಗ್ತಾನೆ. ನಾನ್ ಹೋಗಿ ನಮ್ ಒಡವೆನ್ ತಗೊಂಡ್ ಬರ್ತೀನಕ್ಕ. ನಾನು ಬರ್ತೀನಿ ವಸು. ನಂಬಿಕಸ್ತಂತರ ಇದ್ದು ದರಿದ್ರದವನ್ ಎಂತ ಕೆಲಸ ಮಾಡಿದಾನೆ. ನಮ್ಗೆ ಯಾಮಾರಿಸ್ಬಿಟ್ಟ. ಅವನ್ಗೆ ಬುದ್ಧಿ ಕಲಿಸ್ಬೇಕು. ನಡಿ. ಅವನ್ ಯಾವ ಕಡೆ ಹೋದ ವಸು? ಅಕ್ಕ, ನೀನ್ ಆ ಕಡೆ ಹೋಗಿ ಹುಡ್ಕು, ನಾನು ಈ ಕಡೆ ಹೋಗ್ತೀನಿ. ಸರಿ ವಸು. ಈ ದುಡ್ಡಲ್ಲಿ 1 ವಾರ ಕಳೀಬಹುದು. ತಿಂಗಳಿಗಿಂತ 1-2 ಏನಾದರೂ ಸಿಕ್ಕಿದ್ರೆ ಜೀವನಕ್ಕಂತೂ ಮೋಸ ಇಲ್ಲ. ಏಯ್, ನಿಂತ್ಕೊಳ್ಳೋ. ಓಯಪ್ಪ, ಗೊತ್ತಾಗೋಯ್ತು ಅನ್ಸುತ್ತೆ. ನಿಂತ್ಕೊಳ್ಳೋ ಕಳ್ಳನ್ ಮಗನೆ, ನಿಂತ್ಕೋ. ನಿನ್ನೇನ್ ನಿಂತ್ಕೋ, ನಿಂತ್ಕೊಳ್ಳೋ. ಏಯ್, ನಿಂತ್ಕೊಳ್ಳೋ. ಏಯ್, ನಿಂತ್ಕೋ. ಹಾಳಾದೋನು, ನಿಂತ್ಕೊಳ್ಳೋ. ನಿನ್ನೆ ನಿಂತ್ಕೋ, ನಿಂತ್ಕೊಳ್ಳೋ. ಏಯ್, ನಿಂತ್ಕೊಳ್ಳೋ. ಅಯ್ಯಪ್ಪ, ಏಯ್, ನಿಂತ್ಕೊಳ್ಳೋ. ಎಲ್ಲಿಗೋ ಓಡ್ ಹೋಗ್ತಿದ್ಯಾ? ಮರ್ಯಾದೆಯಿಂದ ಒಡವೆ ಕೊಡು. ನಿನ್ನೆ ಕಣೋ ಕೇಳ್ತಿರೋದು. ಕೊಡು. ಬಿಡು, ಬಿಡು. ಕೊಡು, ಕೊಡು. ವಸು, ಒಡವೆ ಸಿಕ್ತಾ ವಸು? ಇಲ್ಲ ಅಕ್ಕ, ಈ ಬ್ಯಾಗಲ್ಲಿ ಒಡವೆಗಳೇ ಇಲ್ಲ. ಅವನು ಓಡ್ ಹೋದ. ಅವನಿನ್ನೂ ಸಿಗಲ್ಲ ವಸು. ಒಡವೆನ ಯಾರಿಗೋ ಮಾರಿ ಓಡ್ ಹೋಗಿದ್ದಾನೆ. ಈಗೇನ್ ಮಾಡೋದು? ನಾಳೆ ಪೂಜೆಗೆ ಏನಪ್ಪ ಇಡೋದು? ಅವನು ಒಡವೆ ಕದ್ದಿದ್ದಾನೆ ಅಂದ್ರೆ ಅತ್ತೆ ನಂಬಲ್ಲ. ನಿನ್ನೆ ಬೈಯೋದು ವಸು. ಈಗೇನ್ ಮಾಡೋಣ? ಹಿಡ್ಕೋಬೇಕಕ್ಕ. ಹೇಗಾದ್ರೂ ಅವನ್ನ ಹಿಡಿಲೇಬೇಕು. ಒಡವೆಗಳನ್ನ ತಗೋಬೇಕು. ಕೈಯಿಗೆ ಸಿಗ್ದೋನು ತಪ್ಪಿಸ್ಕೊಂಡ್ಬಿಟ್ಟ. ಇನ್ ಹೇಗ ಅವನನ್ನ ಹಿಡಿಯೋದು? ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಪೊಲೀಸರಿಗೆ ಹೇಳಿದ್ರೆ ಒಡವೆ ಕಳ್ತನ ಆಗಿದೆ ಅಂತ ಅತ್ತೆ ಗೊತ್ತಾಗ್ಬಿಡುತ್ತಕ್ಕ. ನಾನೇ ಅವನ್ನ ಹಿಡಿತೀನಿ. ಅವನ್ ಫೋನ್ ನಂಬರ್ ಬಿಟ್ಟು
ಮನೆ ಅಡ್ರೆಸ್ ಕೂಡ ನಮ್ಮ ಹತ್ರ ಇಲ್ಲ ವಸು. ಹೇಗ್ ಹಿಡಿತ್ಯಾ? ಏನಾದ್ರೂ ಒಂದ್ ಮಾಡ್ಬೇಕಕ್ಕ. ನಾಳೆ ಪೂಜೆಗೆ ಆ ಒಡವೆ ಇಡ್ಬೇಕು. ಒಂದ್ ಮಾತು ಬರ್ಬಾರ್ದು. ದೇವ್ರೇ, ಯಾಕಪ್ಪ ಹೀಗಾಯ್ತು? ಇದೆಲ್ಲ ಹೇಳಿದ್ರೆ ಅತ್ತೆ ನಂಬಲ್ಲ. ಹಬ್ಬದ ಟೈಮಲ್ಲಿ ಇದೆಂತ ಪರಿಸ್ಥಿತಿ ವಸು ನಮ್ಗೆ? ಮನೆಗ್ ನಡಿಯಕ್ಕ, ನಾನೇನೋ ಒಂದ್ ಯೋಚನೆ ಮಾಡ್ತೀನಿ. ಕಷ್ಟಪಟ್ಟು ಕೆಲಸ ಮಾಡೋದ್ ಬಿಟ್ಟು ಈ ಹಾಳದ್ ಬುದ್ಧಿ ಯಾಕೆ ಅವನ್ಗೆ? ಅನ್ಯಾಯವಾಗಿ ನಿನ್ನನ್ ಸಿಕ್ಕಾಕಿಸ್ಬಿಟ್ಟ. ಇದ್ರಿಂದ ಹೇಗ್ ಆಚೆ ಬರ್ತೀಯ ವಸು? ನನ್ಗೆ ತುಂಬಾ ಭಯ ಆಗ್ತಿದೆ. ಛೇ, ಒಂದು ಟೀ ಕುಡಿಯೋಣ ಅಂದರೆ ದುಡ್ಡಿಲ್ಲ. ಇರೋದು ಒಂದೇ ಸಿಗರೇಟು. ಒಂದು ಕಾಲದಲ್ಲಿ ಪರ್ಸ್ ತುಂಬ ಕ್ರೆಡಿಟು ಡೆಬಿಟ್ ಕಾರ್ಡ್ಗಳಿದ್ವು. ಬ್ಯಾಂಕಲ್ಲಿ ಲಕ್ಷಾಂತರ ರೂಪಾಯಿ ಇತ್ತು. ಕಂಪ್ನಿ ನನ್ನ ಕಂಟ್ರೋಲಲ್ಲಿತ್ತು. ಆ ಅಭಿ ವಸು ಇಬ್ಬರು ಬಂದು ನನ್ನ ರೋಡಿಗೆ ತಂದುಬಿಟ್ರು. ನಿನ್ಗೋಸ್ಕರ ಹುಡುಕ್ತಾ ಇದ್ವಿ ಕಣೋ. ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ಯಾ? ಕಾನ್ಸ್ಟೇಬಲ್ ಸರ್, ಹಿಡ್ಕೊಳ್ಳಿ ಅವನ್ನ. ಆಗಲಿ ಸರ್. ಬಿಡಿ ಸರ್. ನಾನೇನು ತಪ್ಪು ಮಾಡಿದ್ದೀನಿ? ಬೇಲ್ ಮೇಲೆ ಆಚೆ ಬಂದು ಅಭಿ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದ್ಯಲ್ಲ, ಅದಕ್ಕೆ ನಿನ್ನ ಹಿಡಿದಿದ್ದು. ಅಂದ್ರೆ ಈಗ ನನ್ನ ಬೇಲ್ ಕ್ಯಾನ್ಸಲ್ ಮಾಡಿ ನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಇಲ್ಲ, ನಿನ್ನ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ನಿನ್ನಿಂತ ಕ್ರಿಮಿನಲ್ಸ್ಗಳಿಗೆ ಬದುಕೋ ಅರ್ಹತೆ ಇಲ್ಲ ಕಣೋ. ಕಾನ್ಸ್ಟೇಬಲ್ಸ್, ಹಿಡ್ಕೊಂಬನ್ನಿ ಅವನ. ಇವ್ರ ಜೊತೆ ಹೋದ್ರೆ ಹೇಗೂ ನನ್ನ ಸಾಯಿಸ್ತಾರೆ. ನಾನು ಸೈಡ್ ತೀರ್ಸ್ಕೊಳ್ದೆ ಹೋಗಲ್ಲ. ಎಲ್ಲಿಗೂ ಹೋಗ್ತೀಯಾ? ಬಾರ ಗಾಡಿ ಹತ್ತೋ. ಕಾನ್ಸ್ಟೇಬಲ್ಸ್, ಹಿಡ್ಕೊಳ್ಳಿ ಅವನ. ನಿಲ್ಲ. ವಸು, ಅಡಿಗೆ ಸೀದ್ ಹೋಗ್ತಾ ಇದೆ, ಏನ್ ಮಾಡ್ತಿದ್ಯಾ? ಸಾರಿ ಅಕ್ಕ, ನೋಡ್ಲಿಲ್ಲ. ಅಷ್ಟೊಂದು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ವಸು? ನಿನ್ ಮನಸ್ಸೆಲ್ಲಿದೆ? ವಸು ಮನ್ಸು ಹೋಗಿರೋ ಒಡವೆ ಮೇಲಿದೆ. ವಸು ಅಕ್ಕಂಗೆ ಆಗ್ಲೇ ನಿಜ ಗೊತ್ತಾಗೋಗಿದ್ಯಾ ಆಂಟಿ? ಅದಕ್ಕೆ ಅವಳು ಅಷ್ಟೊಂದು ಯೋಚನೆ ಮಾಡ್ತಿರೋದು. ನಡಿ. ನಿನ್ನೆಯಿಂದ ನಿನ್ನ ಗಮನಿಸ್ತಾನೇ ಇದ್ದೀನಿ. ಏನೋ ಕಳ್ಕೊಂಡಿರೋಳ್ ಥರ ಯಾಕಾಗಿದ್ಯಾ? ಅಂದ್ರೆ ಅತ್ತೆ, ಅದು ಏನಿಲ್ಲ ಅತ್ತೆ. ಏನೂ ಇಲ್ಲ ಅಂದ್ಮೇಲೆ ಯಾಕೆ ಹಾಗಿದ್ಯಾ? ಏನಾದ್ರೂ ಇದ್ರೆ ಹೇಳಕ್ಕ. ನಿನ್ ಪ್ರಾಬ್ಲಮ್ ಏನು ಅಂತ ನಮ್ಮ ಹತ್ರ ಹೇಳು. ಪ್ರಾಬ್ಲಮ್ ಏನೂ ಇಲ್ಲ ಹಾರಿಕಾ. ನಾಳೆ ಪೂಜೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾಳೆ ನೀನು ಪೂಜೆ ಮಾಡಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಾ? ಅಂಥ ಅನುಮಾನ ಏನಾದ್ರೂ ಇದ್ರೆ ಬಿಟ್ಬಿಡಕ್ಕ. ಆ ಪೂಜೆ ನಾನ್ ಮಾಡ್ತೀನಿ. ವಸು ಯಾಕೆ ಪೂಜೆ ಮಾಡೋದಿಲ್ಲ? ಏನೋ ಅದಕ್ಕೆ ವಸು ಮುಖ ನೋಡ್ತಿದ್ರೆ ನಮಗ್ ಹಾಗನ್ನಿಸ್ತು. ಇಲ್ಲ ಚಿಕ್ಕಮ್ಮ, ನಾನ್ ಪೂಜೆ ಮಾಡ್ತೀನಿ. ನೀನ್ ಯಾವ್ದೋ ಕಷ್ಟದಲ್ಲಿದ್ಯಾ ಅಂತ ಅರ್ಥ ಆಗ್ತಿದೆ. ವಸು ಅತ್ತಿಗೆ ಏನ್ ಕಷ್ಟ ಹಾರಿಕಾ? ಅತ್ತಿಗೆ ನಿಂತರ ಅಲ್ಲ, ಸಣ್ಣ ಪುಟ್ಟ ಕಷ್ಟಕ್ಕೆ ಅತ್ತಿಗೆ ಹೆದರ್ಕೊಳ್ಳಲ್ಲ. ಮತ್ಯಾಕೆ ವಸು ಒಂಥರ ಇದ್ದಾಳೆ? ಅಡ್ಗೆ ಸೀದೋಗ್ತಾ ಇದ್ರು ಗಮನಿಸ್ಲೇ ಇಲ್ಲ. ಏನೇ ಇದ್ರು ಹೇಳು ವಸು. ಪೂಜೆ ಮಾಡೋದಕ್ಕೆ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಪಾವನಿ ಮಾಡ್ತೀವಿ. ಪೂಜೆ ನಾನ್ ಮಾಡ್ತೀನತ್ತೆ, ನನ್ನಿಂದ ಆಗುತ್ತೆ. ಪೂಜೆ ಮಾಡು ಅಂತ ನಿನ್ಯಾರು ಕೇಳಿದ್ರು? ಪ್ರತಿಯೊಂದಕ್ಕೂ ನಾ ಮುಂದೆ ಅಂತೀಯ. ನೀವ್ ಯಾಕೆ ಪ್ರತಿಯೊಂದಕ್ಕೂ ನನ್ನ ಹಿಂದೆ ತಳ್ತೀರಾ? ಪೂಜೆ ಮಾಡೋದಕ್ಕೆ ನನ್ ಕೈಲಿ ಆಗಲ್ವಾ? ನಿನ್ ಕೈಯಲ್ಲಾಗಲ್ಲ ಅಂತ ಅಲ್ಲಮ್ಮ, ಪ್ರೆಗ್ನೆಂಟ್ ಅಂತ ಬೇಡ ಅಂತ ಇದ್ದಾರೆ.
ವಸು ನೋಡಿದ್ರೆ ಏನೋ ಯೋಚನೆ ಮಾಡ್ತಿದ್ದಾಳೆ. ನಾಳೆ ಪೂಜೆಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಅದು ನಮ್ ಎಲ್ರಿಗೂ ಅನಿಷ್ಟ ಅಲ್ವೇನೋ? ಅಂತ ಅನಿಷ್ಟ ಯಾವುದು ವಸೂರಿಂದೆಲ್ಲ ಆಗಲ್ಲ ಅತ್ತೆ. ಯಾಕಾಗಲ್ಲ ಭಾವ? ಇವತ್ತು ಅಡ್ಗೆ ಸಿದ್ಸಿದ್ದಾರೆ, ನಾಳೆ ಪೂಜೆ ಹಾಳು ಮಾಡಿದ್ರೆ? ಪೂಜೆ ಹಾಳಾದ್ರೆ ಏನಾಗತ್ತೆ? ನಂತರ ವಸು ಅತ್ಗೆಗೆ ಯಾವ್ದೋ ಒಂದ್ ಕಷ್ಟ ಬರುತ್ತೆ ಅಷ್ಟೇ. ಸುಮ್ಮನೆ ಇರ್ತೀಯ ದಮಯಂತಿ? ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ತಪ್ಪಾಗಿ ಏನ್ ಮಾತಾಡ್ದೆ ಅಣ್ಣ? ಯಾವ್ದೇ ತಪ್ಪ ಆಗ್ಬಾರ್ದು ಅಂತಾನೆ ಹೇಳ್ದೆ. ಹೌದು ಕಣೋ, ಅವಳ ಬಾಯ್ ಸರಿ ಇಲ್ದೇ ಇದ್ರು ಒಳ್ಳೆ ಮಾತೆ ಹೇಳಿದಾಳಲ್ವಾ? ನಾಳೆ ಯಾವ ತಪ್ಪು ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪೂಜೆ ನೀನ್ ಮಾಡಲ್ವಲ್ಲ ಅಕ್ಕ, ವಸು ಅಕ್ಕ ತಾನೇ ಮಾಡೋದು. ವಸು ಅಕ್ಕ ಏನಾದ್ರೂ ತಪ್ಪು ಮಾಡಿದ್ರೆ? ವಸೂರು ಅಂತ ತಪ್ಪು ಮಾಡಲ್ಲ. ಗೊತ್ತಿದ್ದು ತಪ್ಪು ಮಾಡಲ್ಲ ಕಣೋ, ಗೊತ್ತಿಲ್ದೆ ತಪ್ಪಾದ್ರೆ? ಯಾಕೆ ನಾಳೆಗೆ ನೀವಿಬ್ರು ಏನಾದರೂ ಪ್ಲಾನ್ ಮಾಡಿದ್ದೀರಾ? ನಾವೇನ್ ಪ್ಲಾನ್ ಮಾಡ್ತೀವಿ ಅಖಿಲ್? ಪ್ರತಿಯೊಂದಕ್ಕೂ ನಮ್ಮನ್ನಂತೀರಲ್ಲ. ಇವ್ರಿಷ್ಟೊಂದು ಮಾತಾಡ್ತಿದ್ದಾರೆ ಅಂದ್ರೆ ಯಾವುದೋ ಪ್ಲಾನ್ ಮಾಡ್ತಿದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ನಾಳೆ ಯಾವ ತಪ್ಪು ಆಗಲ್ಲ. ಹೊಸವರು ಪೂಜೆನ ಪೂರ್ತಿ ಮಾಡ್ತಾರೆ. ಹೊಸವರೇ, ಅದಕ್ಕೆ ಎಲ್ರಿಗೂ ಊಟ ಬಡಿಸಿ. ಅನು, ಕೀರ್ತಿ, ಊಟ ಮಾಡಕ್ ಬನ್ನಿ. ಅವರಿಬ್ರು ಆಲ್ರೆಡಿ ಊಟ ಮಾಡಿದ್ರು ವಸು. ಏ ಕಿಟ್ಟು, ಕಿಟ್ಟು, ಊಟ ಮಾಡಕ್ ಬಾರೋ. ರಾಕಿ ಇಲ್ಲಿ ಹೊಸವರೇ? ರಾಕಿನ ಹಬ್ಬಕ್ಕೆ ನಮ್ಮಪ್ಪ ಕರ್ಕೊಂಡು ಹೋದ್ರು ರೀ. ಬಾ ಕೂತ್ಕೋ. ಮೊದಲನೇ ದಿನ ಸ್ಕೂಲ್ ಹೆಂಗಿತ್ತು? ಫ್ರೆಂಡ್ಸ್ ಜೊತೆಗೆ ತುಂಬಾ ಎಂಜಾಯ್ ಮಾಡ್ದೆ ಅಮ್ಮ. ಅಂದ್ರೆ ಓದ್ಕೊಳ್ಳಿಲ್ವಾ? ಅದೇ ಅಮ್ಮ, ಓದ್ತಾ ಎಂಜಾಯ್ ಮಾಡ್ದೆ. ಆಹಾ, ಕೇಳಿಲಿ, ಚೆನ್ನಾಗಿ ಓದ್ಬೇಕು. ನಿನ್ ಮಾವ ಒಳ್ಳೆ ಸ್ಕೂಲಿಗೆ ಸೇರ್ಸಿದಾನೆ. ಸರಿ ಅಮ್ಮ, ಬೆಳಗ್ಗೆ ಕದ್ದಿದ್ದ ದುಡ್ಡಿಂದ ಬೆಟ್ಟಿಂಗ್ ಆಡಿ ಚೆನ್ನಾಗಿ ಎಂಜಾಯ್ ಮಾಡ್ದೆ. ನಾಳೆ ಕೂಡ ದುಡ್ಡು ಕದಿಬೇಕು. ನಾಳೆ ಪೂಜೆಗೆ 10 ಜನ ಮುತ್ತೈದೆಯರನ್ನ ಕರೆಯೋಣ. ಮತ್ತೆ ಹೊರಗಿನವ್ರು ಯಾಕೆ? ನಾವು ಸಾಕಾಗಲ್ವಾ? ಅಲ್ವಾ ಅಣ್ಣ? ಪೂಜೆ ಅಂದ್ಮೇಲೆ ಒಂದು 10 ಜನ ಇರಬೇಕು ಕಣೋ. ನಮ್ಮ ಮನೇಲಿ ನಾವು ಪೂಜೆ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? 10 ಜನಕ್ಕೂ ಗೊತ್ತಾಗ್ಬೇಕಲ್ವಾ? ಆ 10 ಜನದ ಮುಂದೆ ವಸು ಅಕ್ಕಂಗೆ ಅವಮಾನ ಆಗ್ಬೇಕು. ಎಲ್ರ ಮುಂದೆನೂ ವಸು ಅಕ್ಕ ತಲೆ ತಗ್ಗಿಸ್ಬೇಕು. ಸರಿ, ಕರೆಯೋಣ. ಮುತ್ತೈದೆಯರನ್ನ ಕರೆದು ಊಟ ಹಾಕಿದ್ರೆ ನಮ್ಗೆ ಒಳ್ಳೇದು. ವಸು, ಪಾವನಿ, ನೀವಿಬ್ರು ಊಟ ಮಾಡಿ ಬೇಗ ಮಲ್ಕೊಳ್ಳಿ. ಮತ್ತೆ ನಾಳೆ ಬೆಳಗ್ಗೆನೆ ಎದ್ದು ಪೂಜೆ ಕೆಲಸನೆಲ್ಲ ಶುರು ಮಾಡ್ಬೇಕಲ್ಲ. ಸರಿ ಚಿಕ್ಕಮ್ಮ, ನಿಮ್ದೆಲ್ಲ ಆದ್ಮೇಲೆ ಮಾಡ್ತೀವಿ. ದೇವ್ರೆ, ನಾಳೆ ಒಳಗೆ ಆ ಹೋಗಿರೋ ಒಡವೆನ ತಗೊಂಡ್ ಬರ್ಬೇಕು. ನೀನೇ ಯಾವ್ದಾದ್ರೂ ದಾರಿ ತೋರ್ಸು. ವಸುಗ್ ಚೆನ್ನಾಗ್ ಟೆನ್ಷನ್ ಕೊಟ್ವಿ ಕಣೆ. ನುಂಗಕ್ಕಾಗ್ದೆ ಉಗಳಕ್ಕಾಗ್ದೆ ಅನ್ನೋ ಹಾಗೆ ವಸು ನಿಜವಾದ ವಿಷಯ ಹೇಳಕ್ಕಾಗ್ದೆ ಸಾಯ್ತಿದ್ಲು. ಪಾಪ ಅಭಿಭವ ನಾಳೆ ವಸು ಅಕ್ಕನಿಂದ ಯಾವ ತಪ್ಪು ಕೂಡ ಆಗಲ್ಲ ಅಂತ ನಂಬ್ಕೊಂಡಿದ್ದಾರೆ. ನಾಳೆ ಪೂಜೆಲಿರೋ ಒಡವೆ ನಕಲಿ ಅಂತ ಗೊತ್ತಾದ್ಮೇಲೆ ಆ ನಂಬಿಕೆ ಸತ್ತು ಹೋಗುತ್ತೆ. ಆ ಒಡವೆನ ನಾವೇ ಬಚ್ಚಿಟ್ಟಿರೋದು ಅಂತ ಗೊತ್ತಿಲ್ಲದೆ ವಸು ಗಡಗಡ ಅಂತ ನಡಕ್ತಿರ್ತಾಳೆ. ಆಗ ನಿಮ್ಮತ್ತೆದು ವಿಶ್ವರೂಪ ನೋಡ್ಬೇಕು. ಆ ವಿಶ್ವರೂಪದ ಜೊತೆ ನಾಳೆ ಅತ್ತೆ ಶಿವತಾಂಡವ ಕೂಡ ಮಾಡ್ತಾರೆ ಆಂಟಿ. ವಸು ಅಕ್ಕ ಆ ಕಡೆ ಈ ಕಡೆ ನೋಡ್ತಾ ಸಪ್ಪೆ ಮುಖ ಮಾಡ್ಕೋತಾಳೆ. ಅವಳು ಯಾವ ಮುಖ ಮಾಡ್ಕೊಂಡ್ರು ನಾವ್ ಬಿಡಬಾರ್ದು ಕಣೆ. ನಾಳೆ ಅವಳನ್ನ ಇನ್ನೂ ಜಾಸ್ತಿ ಅಳಿಸ್ಬೇಕು. ಅದಕ್ಕೆ ಅಲ್ವಾ ಆಂಟಿ ಅತ್ತೆಗೆ ಮುತ್ತೈದೆಯರನ್ನ ಕರೆಯೋಣ ಅಂತ ಹೇಳಿದ್ದು.